ಹಲೋ ಆಲ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ಒಂದು ರೆಸಿಪಿ ಮೂಲಕನೇ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಎಣ್ಗಾಯಿ ಬದನೆಕಾಯಿಗೆ ಮಸಾಲೆನ ಇಲ್ಲಿ ರೆಡಿ ಮಾಡ್ಕೊಂಡಿರೋ ಅಂಥದ್ದು. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಕಿಚನ್ ಸ್ವಲ್ಪ ಅಬ್ಸರ್ವ್ ಮಾಡ್ತಿದ್ರೆ ಗೊತ್ತಾಗ್ತಾ ಇರ್ಬೋದು, ಇದು ನಮ್ಮ ಮನೆ ಕಿಚನ್ ಅಲ್ಲ, ಭಾಗ್ಯ ಅವ್ರ ಮನೆಯಲ್ಲಿ. ಸೊ ಒಂದು ರೆಸಿಪಿ ತೋರಿಸಿ ಅಂತ ತುಂಬ ದಿನ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಹೋಗಿದ್ದೆ. ಹಾಗೆ ಅವರು ಎಣ್ಗಾಯಿ ಬದನೆಕಾಯಿ ಮಾಡ್ತಾಯಿದ್ರು. ಅವ್ರದ್ದೇ ಆದ ರೀತಿಯಲ್ಲಿ ಒಬ್ರೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಥರ ಎಣ್ಗಾಯಿ ಬದನೆಕಾಯಿ ಮಾಡ್ತಾಯಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಈ ರೀತಿ ಏನಕ್ಕಪ್ಪ ಫ್ರೈ ಮಾಡ್ಕೊತಾ ಇದ್ದಾರೆ ಅಂತ ನಾನು ಕೇಳಿದೆ. ಸೊ ಅದು ಹಸಿ ಹಸಿ ಒಂಥರ ಸ್ಮೆಲ್ಲು ಮತ್ತು ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಅವರು ಫ್ರೈ ಮಾಡ್ಕೊತಾ ಇದ್ದಾರಂತೆ. ಸೊ ಅದಾದಮೇಲೆ ಕಾಯಿ, ಖಾರದ ಪುಡಿ, ಎಳ್ಳು, ಬೆಳ್ಳುಳ್ಳಿ, ಉಪ್ಪು ಇಷ್ಟನ್ನು ಹಾಕ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಬದನೆಕಾಯಿ ಇಷ್ಟಪಡಲ್ಲ ಅನ್ನೋರು ಕೂಡ ತಿನ್ಬೋದು. ಅವಾಗ ಹೇಳಿದ್ನಲ್ಲ, ಒಬ್ರೊಬ್ರದ್ದು ಒಂದೊಂಥರ ಮೆಥಡ್ ಇರುತ್ತೆ ಅಂತ. ಆ ರೀತಿ ಇಲ್ಲಿ ಶೇಂಗಾನ ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆ ತೆಗ್ದು ಇಟ್ಕೊಂಡಿರೋ ಅಂಥದ್ದು, ಅದನ್ನು ಕೂಡ ಹಾಕೋತಾ ಇದ್ದಾರೆ. ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ಶೇಂಗಾ ಜಾಸ್ತಿ ಹಾಕ್ಕೊಳ್ಳಿ, ಬೇಡಪ್ಪ ಸ್ವಲ್ಪ ಇರಲಿ ಅನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ಇಲ್ಲಿ ಅವರು ಗ್ರೇವಿ ತುಂಬ ಜಾಸ್ತಿ ಬೇಕು ಮತ್ತು ಕ್ವಾಂಟಿಟಿ ಕೂಡ ಒಂದು ಐದು ಜನಕ್ಕೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಜಾಸ್ತಿ ಹಾಕೋತಾ ಇದ್ದಾರೆ. ಸೊ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಮಾಮೂಲಿ ಈರುಳ್ಳಿ, ಕರಿಬೇವು ಹಾಕೊಳ್ಳೋ ಅಂಥದ್ದು. ತುಂಬಾ ಚೆನ್ನಾಗಾಗಿತ್ತು ರೆಸಿಪಿ ಮಾತ್ರ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ. ಬದನೆಕಾಯಿ ಯೂಶ್ವಲಿ ಕೆಲವರಿಗೆ ಇಷ್ಟ ಆಗೋದಿಲ್ಲ, ಅದೊಂಥರ ಇರುತ್ತೆ ಅನ್ನೋ ಥರ. ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಮಸಾಲೆ ರುಬ್ಕೊಂಡಿರೋದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಿರೋದು ಇಷ್ಟೇ ನೋಡಿ ಫ್ರೆಂಡ್ಸ್. ತುಂಬ ಮಸಾಲೆ ಎಲ್ಲ ಏನೂ ಇರೋದಿಲ್ಲ, ತುಂಬ ಮೈಲ್ಡ್ ಆಗಿರುತ್ತೆ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊತಾ ಇರೋದು. ಪಕ್ಕದಲ್ಲಿ ಇದು ಆಗ್ತಿದ್ದಂಕಲ್ಲೇ ಇನ್ನೊಂದು ರೆಸಿಪಿ ರೆಡಿ ಮಾಡ್ಕೊಳ್ಳೋಣ. ತಮ್ಲೇನಲ್ಲೇ ಹಾಕಿದ್ದೀನಿ ನಾನು, ರಾತ್ರಿ ಮಿಕ್ಕಿದ ಅನ್ನದಲ್ಲಿ ಈ ಥರ ರೆಸಿಪಿ ನೀವು ಟ್ರೈ ಮಾಡಿ ಅಂತ. ಅನ್ನನ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಂಡಿರೋ ಅಂಥದ್ದು. ಇವಾಗ ಒಂದು ಬಾಣಲಿನ ತೊಗೊಂಡು ಅದ್ರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿರೋ ಅನ್ನನ ಅದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಇಲ್ಲಿ ಪಲ್ಯ ಕೂಡ ಬೇಯ್ತಾ ಇದೆ. ವಿಡಿಯೋನ ಪ್ಲೀಸ್ ಕಂಟಿನ್ಯೂಸ್ ಆಗಿ ನೋಡಿ, ಬಿಕಾಸ್ ಒಂದೇ ರೆಸಿಪಿ ಥರ ತೋರ್ಸೋಕ್ಕೆ ಇದು ರೆಸಿಪಿ ಚಾನಲ್ ಅಲ್ಲ, ಅದಕ್ಕೋಸ್ಕರ ಮಿಕ್ಸ್ ಆಗಿರುತ್ತೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅದಾದಮೇಲೆ ಇವಾಗ ನೀರಿನ ಜೊತೆ ಅನ್ನ ಏನು ರುಬ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ರಾತ್ರಿ ಉಳಿದಿದ್ದ ಅನ್ನದಲ್ಲಿ ಬರೀ ಚಿತ್ರಾನ್ನ ತಿಂದು ಬೇಜಾರಾಗಿದ್ದವರು ಈ ಥರ ಟ್ರೈ ಮಾಡಿ ನೋಡಿ, ನೀವು ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿವತ್ತು ತೋರಿಸ್ತಿರೋ ರೆಸಿಪಿ ಏನು ಅಂತ ನಿಮಗೆ ಹೇಳ್ತೀನಿ. ಎಲ್ಲರ ಮನೆಯಲ್ಲೂ ಮಾಡೋ ಅಂಥದ್ದೇ, ಮಾಡೋ ವಿಧಾನಗಳು ಬೇರೆ ಆಗಿರುತ್ತೆ ಅಷ್ಟೇ. ಸೊ ಇದು ಸ್ವಲ್ಪ ಕುದೀತಿದ್ದಂಗೆ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಇದು ಕುದಿಯೋ ಅಷ್ಟೊತ್ತಿಗೆ ಪಲ್ಯ ಏನಾಗಿದೆ ನೋಡೋಣ ಬನ್ನಿ. ಸೊ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸನ ರುಬ್ಕೋಬೇಕಾದ್ರೂ ಹಾಕೋಬೋದು, ಇಲ್ಲ ಹಾಗೇ ಹುಳಿ ಹಿಂಡಿದ್ರೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಪಲ್ಯ ಕುದಿ ಬರ್ತಾ ಇದೆ, ಈ ಟೈಮಲ್ಲಿ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಸ್ವಲ್ಪ ಬೆಲ್ಲ ಕೂಡ ಹಾಕೋಬೋದು ನೀವು. ಇಷ್ಟೇ ನೋಡಿ, ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಅಷ್ಟೊತ್ತಿಗೆ ಇದು ಕೂಡ ಕುದೀತಾ ಇದೆ. ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಪ್ರಮಾಣ ಅಂತ ಏನೂ ಇಲ್ಲ, ನಿಮ್ಮ ಅಂದಾಜಿಗೆ ಮಾಡ್ಕೊಳ್ಳೋ ಅಂಥದ್ದು. ಇಷ್ಟು ಹದ ಅಂತ ನಾನು ಮುಂದೆ ತೋರಿಸ್ತೀನಿ, ಅಷ್ಟು ಆದರೆ ಸಾಕಾಗುತ್ತೆ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟು ಥರ ಎಲ್ಲ ಏನೂ ಆಗೋದಿಲ್ಲ, ನೀಟಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಏನು ಮಾಡ್ತಾಯಿದ್ದೀವಿ ಅಂತ. ನಾನಿವತ್ತು ಉಕ್ಕರಿಸಿದ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಯೂಶ್ವಲಿ ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರಲ್ವ, ಸೊ ಈ ಥರ ಮಿಕ್ಕಿದ ಅನ್ನದಲ್ಲಿ ಮಾಡೋದ್ರಿಂದ ಈ ರೊಟ್ಟಿ ಸ್ಟಾರ್ಟಿಂಗ್ ಟ್ರೈ ಮಾಡೋರು ಈ ಥರ ಟ್ರೈ ಮಾಡೋದ್ರಿಂದ ರೊಟ್ಟಿ ಅರ್ಧೋಗೋದಾಗಲಿ ಅಥವಾ ತುಂಬ ರಫ್ ಆಗುತ್ತೆ ಅಕ್ಕಿ ರೊಟ್ಟಿ ಅಂತ ಹೇಳ್ತಾ ಇರ್ತೀವಿ ಯೂಶ್ವಲಿ. ಇದು ತುಂಬಾ ಸಾಫ್ಟಾಗಿರುತ್ತೆ. ನೀವು ಬೆಳಗ್ಗೆ ಮಾಡಿ ರಾತ್ರಿ ತಿಂದ್ರೂ ಕೂಡ ತುಂಬಾ ಸಾಫ್ಟಾಗಿರುತ್ತೆ. ನಾನಿಲ್ಲಿ ಬೇಯಿಸಿಟ್ಕೊಂಡಿರೋದನ್ನು ಒಂದು ತಟ್ಟೆಗೆ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಇವಾಗ ಸ್ವಲ್ಪ ಪ್ರಮಾಣ ತೊಗೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಬಿಸಿನೀರು ಹಾಕೋಬೇಕು ಅಂತ ಏನಿಲ್ಲ, ತಣ್ಣೀರು ಹಾಕ್ಕೊಂಡೆ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಬಿಕಾಸ್ ಇದನ್ನು ಈ ಥರ ಮಾಡೋದ್ರಿಂದ ರೊಟ್ಟಿ ಯಾವುದೇ ಕಾರಣಕ್ಕೂ ಕಿತ್ತೋಗೋದಿಲ್ಲ.
ಇವಾಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ನಾದ್ಕೊತೀವೋ ಈ ಹದಕ್ಕೆ, ಮಾಮೂಲಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಅದೇ ಹದಕ್ಕಷ್ಟೇ. ಸೊ ಈ ಹದಕ್ಕೆ ಮಾಡ್ಕೊಂಡ್ಮೇಲೆ ಇವಾಗ ಲಟ್ಟಿಸ್ಕೊತಾ ಇದ್ದೀನಿ. ಯೂಶಲಿ ಈ ಥರ ಯಾರಾದರೂ ನೀವು ಟ್ರೈ ಮಾಡಿದರೆ ನನಗೆ ಮೆಸೇಜ್ ಮಾಡೋದು ಮರಿಬೇಡಿ. ತುಂಬಾ ಚೆನ್ನಾಗಿರುತ್ತೆ. ಗೊತ್ತಿರುತ್ತೆ ಅಂದ್ಕೊತೀನಿ, ಗೊತ್ತಿಲ್ಲದಿರೋರಿಗೆ ಇದೊಂದು ಇನ್ಫಾರ್ಮೇಷನ್. ಸೊ ರೊಟ್ಟಿ ಎಷ್ಟು ತೆಳ್ಳಗೆ ಬರ್ತಾಯಿದೆ ನೋಡ್ತಾ ಇರ್ಬೋದು ನೀವು. ತುಂಬ ಏನು ಹಿಟ್ಟು ಹಾಕೊಳ್ಳೋ ಅಗತ್ಯ ಇಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಉಜ್ಕೋತಾ ಇದ್ದೀನಿ ರೊಟ್ಟಿನ. ರೊಟ್ಟಿನ ಉಜ್ಕೊಂಡಿದ್ದಾದಮೇಲೆ ಇವಾಗ ಬೇಯಿಸ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಹಾಕಿ ಮಾಮೂಲಿ ರೊಟ್ಟಿ ಎಲ್ಲ ಹೇಗೆ ಬೇಯಿಸ್ತೀವೋ ಒಂದು ಕಡೆ ನೀರು ಹಚ್ಬಿಟ್ಟು ಅದೇ ಥರ ರೊಟ್ಟಿನ ಬೇಯಿಸ್ಕೊಳ್ಳೋ ಅಂಥದ್ದು. ಒಂದು ಸೈಡ್ ಬೇಯಿಸಿದ್ದೀನಲ್ಲ, ಇವಾಗ ಇನ್ನೊಂದು ಸೈಡು ಒಲೆ ಮೇಲೆ ಹಾಕ್ಕೊಂಡು ನೋಡ್ತಾ ಇರ್ಬೋದು ಹೆಂಗೆ ಉಬ್ಬಿ ಬರ್ತಾಯಿದೆ ಅಂತ ಅಂದ್ಬಿಟ್ಟು. ಒಳ್ಳೆ ಪುಲ್ಕ ಥರ ಬರ್ತಾಯಿದೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂದವರು ಕೂಡ ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಾಫ್ಟಾಗಿರುತ್ತೆ. ಅದೆಲ್ಲ ಆದಮೇಲೆ ಪ್ರಣವ್ದು ಸ್ಕೂಲಿಂದ ಏನೋ ಪ್ರಾಜೆಕ್ಟ್ ವರ್ಕ್ ಥರ ಏನೋ ಕೊಟ್ಟಿದ್ದರು. ಸೊ ಎಮೋಜಿಗಳನ್ನ ಮಾಡಲಿಕ್ಕೆ ಅಂದ್ಬಿಟ್ಟು ಅದು ಕೂಡ ಇವಾಗ ಮಾಡ್ತಾ ಕೂತಿದ್ದೀನಿ. ಸೊ ಬೆಳಗ್ಗೆಯಿಂದನೇ ಲಾಗ್ನ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿದ್ದು, ಬಟ್ ತುಂಬಾ ಹುಷಾರಿಲ್ದಂಗಾಗಿ ಟಿಫನ್ದಷ್ಟೇ ಅದು ರೆಕಾರ್ಡ್ ಮಾಡಿ ಮತ್ತು ಇವಾಗ ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಬೆಳಿಗ್ಗೆ ವ್ಲಾಗ್ ಮಾಡೋಣ ಅಂತ ಶುರು ಮಾಡಿದೆ. ಯಾಕಾದರೂ ರೊಟ್ಟಿ ಇದನ್ನೆಲ್ಲ ನಂಗೆ ಮಾಡೋಕ್ಕೆ ಆಗಲಿಲ್ಲ ಆ್ಯಕ್ಚುಲಿ. ಅಷ್ಟು ಸುಸ್ತು ಅನ್ಸೋಕ್ಕೆ ಶುರುವಾಯಿತು. ಗೊತ್ತಿಲ್ಲ, ಏನೋ ಕೋಲ್ಡ್ಗೆ ಹಂಗೆ ಅನ್ನಿಸ್ತಿದೆ. ತುಂಬ ಥರ ಕೋಲ್ಡೂ ಏನಾಗಿಲ್ಲ, ಇಲ್ಲೆಲ್ಲ ಊದ್ಕೊಂಡಂಗೆ ಆಗಿದೆ. ಗೊತ್ತಿಲ್ಲ, ಪಕ್ಕದಲ್ಲ ಪಾಪು ಹೇಳ್ತೇವೆ. ರಾತ್ರಿ ಅದಕ್ಕೆ ಆ್ಯಪ್ಟ್ ಅನ್ನೋಂಗೆ ಇದನ್ನು ಆಲ್ರೆಡಿ ಒಂದು ವಾರ ಮುಂಚೆನೇ ಹೇಳಿದರು. ಸೊ ಒಂದು ವಾರ ಮುಂಚೆನೇ ಹೇಳಿದರು, ಬಟ್ ಆ ಕಡೆ ಹೋಗಿ ಮಾತಾಡ್ತೀನಿ ರೀ. ನಾನು ರವೆ ಉರಿತಾ ಇದ್ದೆ, ಉಪ್ಪಿಟ್ಟು ಮಾಡೋಣ ಅಂತ. ಪಕ್ಕದ ಮೇಲೆ ಪಾಪು ಹೇಳ್ತಾ ಇದೆ. ಸೊ ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕಾಯಿ ತುರ್ದು ಇಟ್ಕೊಂಡಿರ್ತೀನಿ ಒಂದು 3 ದಿವಸಕ್ಕೆ ಬರೋ ಥರ. ಶೆಲ್ಫೆಲ್ಲ ಹಾಗೆ ಇದೆ. ನಿಜವಾಗ್ಲೂ ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ನನ್ನ ಫೇಸ್ ನೋಡಿದರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ. ಸೊ ನನ್ನ ಫೇಸ್ ನೋಡಿದರೆ ಗೊತ್ತಾಗ್ತಾ ಇರ್ಬೋದು. ಇಲ್ಲೆಲ್ಲ ಊದ್ಕೊಂಡಂಗೆ ಅನ್ನಿಸ್ತಾ ಇದೆ.
ಥಂಡಿಗ ಅಥವಾ ಏನಕ್ಕೆ ಅಂತ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ. ಇನ್ನು ಕೆಲಸ ಇದೆ. ಸದ್ಯ ಪಾತ್ರೆ ಒಂದು ಎಷ್ಟೇ ಸುಸ್ತಾದ್ರೂ ಅವಾಗವಾಗ ತೊಳ್ಕೊಂಬಿಟ್ಟಿದ್ದೀನಿ. ಸೊ ಅದ್ರದ್ದೇನು ಟೆನ್ಷನ್ ಇಲ್ಲ. ಬಟ್ ಏನು ನಾವು ಹೇಳ್ತಾ ಇರ್ತೀವಿ ನೈಟ್ ರೊಟ್ಟಿನ ಹಂಗೆ ಹಿಂಗೆ ಅಂತ, ಏನೂ ಮಾಡೋಕ್ಕಾಗಲ್ಲ ಅನಿಸುತ್ತೆ. ತಿಂದ್ಬಿಟ್ಟು ಮಲ್ಕೊಂಡ್ರೆ ಸಾಕು ಅನ್ನೋಷ್ಟು ಇದನ್ನಿಸ್ತಿದೆ. ಇನ್ನೊಂದು ಒಂದು ಸ್ವಲ್ಪ ಸುಸ್ತಾದ್ರೂ ಸ್ವಲ್ಪ ಕೆಳಗಡೆ ಹೋಗಿ ಬರೋಣ ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ಶೀತ ಕೋಲ್ಡೆಲ್ಲ ಆಗಿತ್ತಲ್ಲ, ಕಡಿಮೆ ಮಾಡ್ಕೊಂಡು ತಿನ್ನೋಣ, ಬಾಯಿಗೂ ರುಚಿ ಆಗುತ್ತೆ ಅಂತ. ಸೊ ಪ್ರಣವ್ದಿದು ಆಲ್ಮೋಸ್ಟ್ ಒಂದು ವಾರ ಮುಂಚೆನೇ ಹೇಳಿದರು. ನನಗೆ ನೆನಪೇ ಆಗಿಲ್ಲ. ಇವಾಗ ಅದೇನೋ ಹೇಳ್ತಾರಲ್ಲ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ, ಆ ಥರ ಆಗೋಯ್ತು. ಏನು ತಲೆಗೆ ಬಂತು ಅಂದ್ಬಿಟ್ಟು ಅದನ್ನು ಮಾಡಿದ್ದೀನಿ. ಬಟ್ ಔಟ್ಪುಟ್ ಚೆನ್ನಾಗೇ ಬಂದಿದೆ. ನಾಳೆ ಬೆಳಗ್ಗೆ ಆದರೆ ಅದೂ ಒಂದು ಕ್ಲಿಪ್ ತೆಗೆದುಬಿಟ್ಟು ನಾನು ಹಾಕ್ತೀನಿ ನಿಮಗೆ. ಸೊ ಇಷ್ಟೇ ಸಿಂಪಲ್ಲಾಗಿ ಆಗಿತ್ತು ಇವತ್ತಿನ ಲಾಗ್. ಬಟ್ ಒಂದ್ಸತಿ ಟ್ರೈ ಮಾಡಿ. ರಾತ್ರಿ ಉಳ್ದಿದ್ದು ಅನ್ನದಲ್ಲಿ ಯೂಶ್ವಲಿ ನಾವು ಕೈ ಹಿಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಪೇನ್ ಆಗ್ತಾಯಿದೆ. ಯೂಶ್ವಲಿ ನಾವು ಚಿತ್ರಾನ್ನ ಮಾಡಿಬಿಡ್ತೀವಿ, ಆ ಥರ ಇದು ಮಾಡಿಬಿಡ್ತೀವಿ. ಈ ಥರ ಉಕ್ಕಸಿದ ರೊಟ್ಟಿ ಅಂತ ಏನು ಹೇಳ್ತೀವಿ, ಆ ಥರ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತು ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ ಲಾಗು. ಕೆಳಗಡೆ ಸ್ವಲ್ಪ ಹೋಗಿ ಒಂದು ಸ್ವಲ್ಪ ಅನ್ನ ಮಿಕ್ಕಿದೆ, ಸ್ವಲ್ಪ ನಾಯಿಗಳಿಗೆಲ್ಲ ಹಾಕೋಣ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ. ನಾನು ನನ್ನ ಹಸ್ಬೆಂಡ್ ಆಫೀಸಿಂದ ಕಾಲ್ ಮಾಡಿದಾಗ ಈ ಥರ ಇದೆ ಅಂತಂದಾಗ ಏನು ಮಾಡಲ್ಲ, ನಂಗೆ ಹುಷಾರಿಲ್ಲ ಅಂತ ಅಂದಿದ್ದೆ. ಸೊ ಅವ್ರೇನು ಮಾಡಿಬಿಟ್ಟಿದ್ದಾರೆ, ಮತ್ತೆ ನಾನು ಏನೂ ಹೇಳೋಕೆ ಹೋಗಿಲ್ಲ, ಸುಮ್ಮನೆ ಹಂಗೆ ಅಂತಂದ್ಬಿಟ್ಟು ಅವ್ರು ಅದನ್ನೆಲ್ಲ ಹೊತ್ಕೊಂಡ್ಬಂದಿದ್ದಾರೆ ನೋಡಿ ಪಾಪ. ಆಮೇಲೆ ನಾನು ಮಾಡಿದ್ದೀನಿ ರೀ ಅಂತ ಅಂದಮೇಲೆ ಸುಮ್ಮನೆ ಆದರು. ಸೊ ರಾತ್ರಿ ಹೊತ್ತು ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಕೆ ನಂಗೆ ತುಂಬಾ ಇಷ್ಟ. ಅದರಲ್ಲೂ ಈ ಥರ ಹುಷಾರಿಲ್ದಂಗೆ ಚಳಿಗಾಲದಲ್ಲಿ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತೀನಿ. ಸೊ ಪ್ರಣವ್ಗೆ ಅವನೇ ತಿನ್ನೋಕ್ಕೆ ಕೆಲವೊಂದು ಸತಿ ನಾವು ಅಭ್ಯಾಸ ಮಾಡಿಸ್ತೀವಿ, ಮುಂಚೆಯಿಂದನೂ ಅಷ್ಟೇ, ಅವನೇ ತಿನ್ನಲಿ ಅನ್ನೋದಕ್ಕೋಸ್ಕರ. ಸೊ ಇವಾಗ ಕುತ್ಕೊಂಡು ತಿಂಡಿ ತಿಂತಾಯಿದ್ದೀವಿ. ದಿನ ಅಡುಗೆ ಮಾಡಿದ್ರೂ ಹೆಂಗೆ ಒಂದೊಂದು ಸತಿ ಮಿಸ್ ಹೊಡೆಯುತ್ತೆ ಅಂದರೆ, ಆವಾಗಿಂದ ವಿಡಿಯೋದಲ್ಲಿ ಮಾತಾಡ್ಕೊಂಡು ಹಿಂಗೆ ಹಾಗೆ ಹಿಂಗೆ ಎಲ್ಲ ಮುಟ್ಕೋತಾ ಇದ್ದೀನಿ, ನಂಗೆ ಗೊತ್ತೇ ಆಗಿಲ್ಲ. ಯೂಶ್ವಲಿ ಹೆಂಗೇನಾದರೂ ಮಾಡಿಬಿಟ್ರೆ ಒಂದೆರಡು ಪಾತ್ರೆ ಅದು ಇದು ತೊಳಿತೀನಿ. ಬಿಕಾಸ್ ಪಾಪುನ ಏನಾದರೂ ಸ್ನಾನ ಮಾಡಿಸೋದು, ಅವ್ನಿಗೇನಾದರೂ ಇದು ಮಾಡೋದಿರುತ್ತೆ ಅಂತ ಅಂದ್ಬಿಟ್ಟು. ಇವತ್ತೇನಾಯಿತು, ಹುಷಾರು ಬೇರೆ ಇಲ್ವಲ್ಲ, ನಾರ್ಮಲಿನೇ ಸ್ವಲ್ಪ ಮರವು ಜಾಸ್ತಿ ನನಗೆ, ಮುಟ್ಕೊಂಡ್ಬಿಟ್ಟಿದ್ದೀನಿ ಹಿಂಗೆಲ್ಲ ಅಂದ್ಕೊಂಡು. ಹಿಂಗೆಲ್ಲ ನಿಮ್ಗೆ ಆವಾಗಲೇ ನೋಡಿದ್ನಲ್ಲ ಹಿಂಗೆಲ್ಲ ಊದ್ಕೊಂಡಿದೆ ಹಂಗೆ ಹಂಗೆ ಅಂತ. ಸರಿ ಆಯಿತು ಅಂದ್ಬಿಟ್ಟು ಫೋನು ಕೆಳಗಿಟ್ಟೆ, ಕೆಳಗಡೆ ಹೋಗೋಣ ಅವಾಗ ಹೇಳಿದ್ನಲ್ಲ ಹಿಂಗೆ ಅಂತ. ಆಮೇಲೆ ನೋಡಿದ್ರೆ ಮುಖ ಎಲ್ಲ ಇದಾಗ್ತಿದೆ, ಏನು ಇಚ್ಚಿಂಗ್ ಥರ, ಉರಿ 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 ಥರ. ಏನಕ್ಕಪ್ಪ ಹಂಗೆ ಆಗ್ತಿದೆ, ಏನಕ್ಕೆ ಹಿಂಗೆ ಆಗ್ತಿದೆ, ಅದು ಫೆವಿಕಾಲ್ ಏನಾದರೂ ಮುಟ್ಟಿದ್ನಲ್ಲ ಅದಕ್ಕೇನಾದರೂ ಆಗ್ತಾ ಇದೆಯಾ? ಫೇಸ್ ವಾಶ್ ಮಾಡಿದೆ, ಫೇಸ್ ವಾಶ್ ಮಾಡಿದ ತಕ್ಷಣ ಇನ್ನೂ ಜಾಸ್ತಿ ಆಗ್ತಿದೆ. ಏನು ಮಾಡೋದು, ಏನಕ್ಕೆ ಹಿಂಗೆ ಆಗ್ತಿದೆ ಇವ್ರು ಬೇರೆ. ಆಮೇಲೆ ಎಷ್ಟೊತ್ತಾದಮೇಲೆ ಜ್ಞಾನೋದಯ ಆಗ್ತಾಯಿದೆ. ನಾನು ಆವಾಗಲೇ ನೀವು ಅಬ್ಸರ್ವ್ ಮಾಡಿರ್ಬೋದು, ನನಗೆ ಇಲ್ಲೆಲ್ಲ ಮುಖ ಎಲ್ಲ ಊದ್ಕೊಂಡಿದೆ ಅಂತ ಹಿಂಗೆಲ್ಲ ವೀಡಿಯೋದಲ್ಲಿ ಮಾತಾಡ್ಕೊಂತ ತೋರಿಸಿದ್ನಲ್ಲ, ಅದಕ್ಕಿಂತ ಮುಂಚೆ ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಚಿದ್ದೀನಿ. ಸೊ ಅದಕ್ಕೆ ಮುಖ ಎಲ್ಲ ಫುಲ್ಲು ಇಷ್ಟ ಆಯಿತು ನೋಡಿ ಕತೆ. ನಗು ಬರ್ತಿದೆ ಇವಾಗ, ಬಟ್ ಭಯ ಆಗಿತ್ತು ಅವಾಗಲೇ. ನೋಡಿ ಇಲ್ಲೆಲ್ಲ ಸ್ವಲ್ಪ ರೆಡ್ 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 ಥರ ಆಗಿದೆ. ಸೊ ಫ್ರೆಂಡ್ಸ್ ನೋಡಿ ಇದು ಆವಾಗಲೇ ಮಾಡಿಟ್ಟಿದ್ದು ಬಲೂನ್ಸ್ ಎಲ್ಲ ಚಿಕ್ಕ ಚಿಕ್ಕದಿದ್ರೆ ಚೆನ್ನಾಗಿರುತ್ತೆ ಅಂತ. ಅದು ನೋಡಿದ್ರೆ ಫುಲ್ ಸ್ಮಾಲ್ 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 ಆಗಿಬಿಟ್ಟಿದೆ. ಇವಾಗ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ.